ಅರಬ್ಬಿ ಸಮುದ್ರದಲ್ಲಿ ಭಾರತದ ಸಮುದ್ರ ಗಡಿಯನ್ನ ಕಾಪಾಡುವ ಜವಾಬ್ದಾರಿ ಹೊತ್ತಿರುವ ಭಾರತೀಯ ಕರಾವಳಿ ಪಡೆ ಮತ್ತೊಮ್ಮೆ ಎಚ್ಚರಿಕೆ, ಧೈರ್ಯ ಮತ್ತು ತ್ವರಿತ ಕಾರ್ಯಾಚರಣೆಯ ಮೂಲಕ ದೇಶದ ಭದ್ರತೆಯನ್ನು ಬಲಪಡಿಸಿದೆ. ಜನವರಿ 14ರ ರಾತ್ರಿ ನಿಯಮಿತ ಪೆಟ್ರೋಲ್ ಕರ್ತವ್ಯದಲ್ಲಿದ್ದ ಕರಾವಳಿ ಪಡೆ ಸಿಬ್ಬಂದಿಗೆ ಸಮುದ್ರದಲ್ಲಿ ಸಂಶಯಾಸ್ಪದ ಚಲನವಲನಗಳು ಕಾಣಿಸಿಕೊಂಡಿವೆ. ಅಂತಾರಾಷ್ಟ್ರೀಯ ಸಮುದ್ರ ಗಡಿ ರೇಖೆ ಸಮೀಪದಲ್ಲಿ ಸಾಗ್ತಿದ್ದ ಒಂದು ಮೀನುಗಾರಿಕಾ ದೋಣಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಕರಾವಳಿ ಪಡೆ ಸಿಬ್ಬಂದಿ ಆ ದೋಣಿಯತ್ತ ಚಲಿಸಿದ್ರು. ಪರಿಶೀಲನೆ ವೇಳೆ ಆ ದೋಣಿಯನ್ನ ಆಲ್ ಮದೀನಾ ಎಂದು ಗುರುತಿಸಲಾಯಿತು. ದೋಣಿಗೆ ನಿಲ್ಲುವಂತೆ ಸೂಚಿಸಿದಾಗ ಅದರಲ್ಲಿದ್ದವರು ಪಾಕಿಸ್ತಾನದ ಕಡೆಗೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರಗೊಳಿಸಿತು. ಸಮುದ್ರದಲ್ಲಿ ರಾತ್ರಿ ಸಮಯ, ಕಡಲ ಅಲೆಗಳು ಮತ್ತು ಕಡಿಮೆ ದೃಶ್ಯತೆ ಇದ್ರೂ ಕರಾವಳಿ ಪಡೆ ಸಿಬ್ಬಂದಿ ಯಾವುದೇ ಹಿಂಜರಿಕೆ ತೋರಲಿಲ್ಲ. ಚುರುಕಿನ ಕಾರ್ಯಾಚರಣೆಯಿಂದ ಕೆಲವು ಕ್ಷಣಗಳಲ್ಲಿ ದೋಣಿಯನ್ನ ಸಂಪೂರ್ಣವಾಗಿ ತಡೆ ಹಿಡಿಯಲಾಯಿತು. ಆ ದೋಣಿಯಲ್ಲಿ ಒಟ್ಟು 9 ಪಾಕಿಸ್ತಾನಿ ಮೀನುಗಾರರು ಇದ್ರು. ಎಲ್ಲರನ್ನ ಸುರಕ್ಷಿತವಾಗಿ ವಶಕ್ಕೆ ಪಡೆದು ಅಗತ್ಯ ಭದ್ರತಾ ಕ್ರಮಗಳೊಂದಿಗೆ ಪ್ರಾಥಮಿಕ ವಿಚಾರಣೆ ನಡೆಸಲಾಯಿತು. ಬಳಿಕ ದೋಣಿಯನ್ನ ಗುಜರಾತಿನ ಪೋರ್ಬಂದರ್ ಬಂದರಿಗೆ ಕರೆದೊಯ್ಯುವ ನಿರ್ಧಾರ ಕೈಗೊಳ್ಳಲಾಯಿತು. ಪೋರ್ಬಂದರ್ಗೆ ತಲುಪಿದ ನಂತರ ವಿವಿಧ ಭದ್ರತಾ ಹಾಗೂ ಗುಪ್ತಚರ ಸಂಸ್ಥೆಗಳು ಒಟ್ಟಾಗಿ ಈ ಪ್ರಕರಣದ ಕುರಿತು ಸಮಗ್ರ ತನಿಖೆಯನ್ನ ನಡೆಸಲಿದೆ. ದೋಣಿ ಭಾರತದ ಕಡೆ ಯಾವ ರೀತಿ ಪ್ರವೇಶಿಸಿತು ಎಂಬ ಉದ್ದೇಶದ ಬಗ್ಗೆ ಹಿಂದಿರುವ ಸ್ಪಷ್ಟತೆಯನ್ನ ಪಡೆಯಲಾಗ್ತಿದೆ. ಇದು ಇತ್ತೀಚಿನ ವಾರದಲ್ಲಿ ನಡೆದ 2ನೇ ಘಟನೆಯಾಗಿದೆ. ಇದರಿಂದ ಅರಬ್ಬಿ ಸಮುದ್ರದಲ್ಲಿ ಭಾರತದ ಸಮುದ್ರದ ಭದ್ರತೆ ಎಷ್ಟು ಕಟ್ಟುನಿಟ್ಟಾಗಿರುವುದು ಸ್ಪಷ್ಟವಾಗ್ತದೆ. ಮೀನುಗಾರಿಕೆ ಎಂಬ ನೆಪದಲ್ಲಿ ಸಮುದ್ರದ ಗಡಿ ದಾಟುವ ಘಟನೆಗಳು ಕೇವಲ ಕಾನೂನು ಉಲ್ಲಂಘನೆಯಷ್ಟೇ ಅಲ್ಲ, ದೇಶದ ಭದ್ರತೆಗೆ ಗಂಭೀರ ಸವಾಲಾಗಿ ಪರಿಗಣಿಸಿದೆ. ಇಂತಹ ಸಂದರ್ಭಗಳಲ್ಲಿ ಅಕ್ರಮ ಸಾಗಣೆ, ಗುಪ್ತಚರ ಚಟುವಟಿಕೆಗಳು ಅಥವಾ ಭದ್ರತಾ ಅಪಾಯಗಳ ಸಾಧ್ಯತೆಯನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ಭಾರತೀಯ ಕರಾವಳಿ ಪಡೆ ಹಗಲು ರಾತ್ರಿ ಎನ್ನದೆ ಸಮುದ್ರದಲ್ಲಿ ನಿರಂತರ ನಿಗಾ ವಹಿಸಿ ಕಾರ್ಯನಿರ್ವಹಿಸುತ್ತಿದೆ. ಆಧುನಿಕ ತಂತ್ರಜ್ಞಾನ, ವೇಗದ ದೋಣಿಗಳು ಮತ್ತು ತರಬೇತಿ ಪಡೆದ ಸಿಬ್ಬಂದಿಯ ನೆರವಿನಿಂದ ಯಾವುದೇ ಸಂಶಯಾಸ್ಪದ ಚಲನವಲನಕ್ಕೂ ತಕ್ಷಣ ಸ್ಪಂದಿಸುವ ಸಾಮರ್ಥ್ಯವನ್ನ ಕರಾವಳಿ ಪಡೆ ಹೊಂದಿದೆ. ಈ ಕಾರ್ಯಾಚರಣೆ ಅವರ ಸಿದ್ಧತೆ ಮತ್ತು ವೃತ್ತಿಪರತೆಯ ಸ್ಪಷ್ಟ ಉದಾಹರಣೆಯಾಗಿದೆ. ಒಟ್ನಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಡೆದ ಈ ಘಟನೆ ಭಾರತೀಯ ಕರಾವಳಿ ಪಡೆಯ ಎಚ್ಚರಿಕೆ, ಧೈರ್ಯ ಮತ್ತು ದೇಶ ರಕ್ಷಣೆಯ ಮೇಲಿನ ಅಚಲ ಬದ್ಧತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸಮುದ್ರ ಗಡಿಗಳು ಸುರಕ್ಷಿತ ಕೈಗಳಲ್ಲಿವೆ ಎಂಬ ವಿಶ್ವಾಸವನ್ನ ಈ ಕಾರ್ಯಾಚರಣೆ ದೇಶದ ನಾಗರಿಕರಲ್ಲಿ ಮತ್ತಷ್ಟು ಬಲಪಡಿಸಿದೆ.